friends, welcome back to my channel Nikita Priya's Easy English, and I am your friend Nikita Priya, and I am here to help you learn English. Friends, ನಮ್ಮ ಇವತ್ತಿನ ವಿಡಿಯೋ ನಮ್ಮ ಕಾನ್ವರ್ಸೇಷನ್ ಕ್ಲಾಸ್ನ ಪಾರ್ಟ್ 18th ವಿಡಿಯೋ. ಸೊ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಇಂಗ್ಲಿಷ್ ಕಲಿತಾ ಇದ್ದೀರಾ ಅನ್ನೋ ಹೋಪಿಂದ ವಿದೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮ್ಮ ಶೂ ಹಾಕ್ಕೊಳ್ಳಿ ಅಥವಾ ನಿನ್ನ ಶೂ ಹಾಕೋ. ಇಂಗ್ಲೀಷ್ನಲ್ಲಿ ಪುಟ್ ಆನ್ ಯೋರ್ ಶೂ, ಪುಟ್ ಆನ್ ಯೋರ್ ಶೂ. ಇವಾಗ ನಿಮ್ಮ ಸರದಿ ನೀವು ರಿಪೀಟ್ ಮಾಡಿ. ನಿಮ್ಮ ಶೂ ತೆಗೀರಿ ಅಥವಾ ನಿನ್ನ ಶೂ ತೆಗೆದಿಡು. ಟೇಕ್ ಆಫ್ ಯೋರ್ ಶೂ, ಟೇಕ್ ಆಫ್ ಯೋರ್ ಶೂ. ನೀವು ಹೇಳಿ. ನಿಮ್ಮ ಶೂ ಲೇಸ್ಗಳನ್ನು ಕಟ್ಕೊಳ್ಳಿ. ಇಲ್ಲಿ ಲೇಸ್ ಅಂತ ಅಂದರೆ ನಾವು ಶೂಗೆ ಇದು ದಾರ ಇರುತ್ತಲ್ಲ ಕಟ್ಕೊಳ್ಳೋಕ್ಕೆ, ಅದಕ್ಕೆ ಲೇಸ್ಗಳು ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಟೈ ಯೋರ್ ಶೂ ಲೇಸ್, ಟೈ ಯೋರ್ ಶೂ ಲೇಸ್. ನಾವ್ ಇಟ್ಸ್ ಯೋರ್ ಟರ್ನ್, ನೀವು ರಿಪೀಟ್ ಮಾಡಿ. ನೀವೇನು ಹಾಕಿಕೊಂಡಿದ್ದೀರಿ ಅಥವಾ ನೀನೇನು ಹಾಕ್ಕೊಂಡಿದೀಯಾ? ವಾಟ್ ಆರ್ ಯು ವೇರಿಂಗ್, ವಾಟ್ ಆರ್ ಯು ವೇರಿಂಗ್. ಇವಾಗ ನಿಮ್ಮ ಸರದಿ ನೀವು ರಿಪೀಟ್ ಮಾಡಿ. ನಾನು ಸ್ವೆಟರ್ ಹಾಕೊಂಡಿದ್ದೀನಿ. ಇಂಗ್ಲಿಷ್ನಲ್ಲಿ ಐ ಆಮ್ ವೇರಿಂಗ್ ಅ ಸ್ವೆಟರ್, ಐ ಆಮ್ ವೇರಿಂಗ್ ಅ ಸ್ವೆಟರ್. ನಾವ್ ಇಟ್ಸ್ ಯೋರ್ ಟರ್ನ್, ಯು ರಿಪೀಟ್. ನೀನು ಸೋಮಾರಿ ಅಥವಾ ನೀನು ಮೈಗಳ್ಳ. ಯು ಆರ್ ಲೇಜಿ, ಯು ಆರ್ ಲೇಜಿ. ನೀವು ಹೇಳಿ. ನೀನು ಇಷ್ಟೊಂದು ಮೈಗಳ್ಳ ಆಗೋದಿಕ್ಕೆ ಹೇಗೆ ಸಾಧ್ಯ? ಹೌ ಕ್ಯಾನ್ ಯು ಬಿ ಸೋ ಲೇಜಿ, ಹೌ ಕ್ಯಾನ್ ಯು ಬಿ ಸೋ ಲೇಜಿ. ನಾವ್ ಇಟ್ಸ್ ಯೋರ್ ಟರ್ನ್, ಯು ರಿಪೀಟ್. ಸೋಮಾರಿಯಾಗುವುದನ್ನು ನಿಲ್ಲಿಸು ಅಥವಾ ಸೋಮಾರಿಯಾಗಿರುವುದನ್ನು ನಿಲ್ಲಿಸು. ಇಂಗ್ಲಿಷ್ನಲ್ಲಿ ಸ್ಟಾಪ್ ಬೀಯಿಂಗ್ ಲೇಜಿ, ಸ್ಟಾಪ್ ಬೀಯಿಂಗ್ ಲೇಜಿ. ನೌ ಇಟ್ಸ್ ಯೋರ್ ಟರ್ನ್. ನಿಮಗೆ ಇದರ ಅಗತ್ಯವಿದೆಯೇ? ಡು ಯು ನೀಡ್ ದಿಸ್, ಡು ಯು ನೀಡ್ ದಿಸ್. ಇವಾಗ ನೀವು ರಿಪೀಟ್ ಮಾಡಿ. ನನಗೆ ಇದರ ಅಗತ್ಯವಿಲ್ಲ. ಐ ಡೋಂಟ್ ನೀಡ್ ದಿಸ್, ಐ ಡೋಂಟ್ ನೀಡ್ ದಿಸ್. ರಿಪೀಟ್ ಮಾಡಿ. ನನಗಿಂತಲೂ ಹೆಚ್ಚಾಗಿ ಇದು ನಿಮಗೆ ಬೇಕು ಅಥವಾ ನನಗಿಂತ ಇದು ನಿಮಗೆ ಹೆಚ್ಚು ಬೇಕು. ಇದನ್ನ ಇಂಗ್ಲಿಷ್ನಲ್ಲಿ ಯು ನೀಡ್ ದಿಸ್ ಮೋರ್ ದ್ಯಾನ್ ಐ ಡೂ, ಯು ನೀಡ್ ದಿಸ್ ಮೋರ್ ದ್ಯಾನ್ ಐ ಡೂ. ರಿಪೀಟ್ ಮಾಡಿ. ಅಥವಾ ಇದನ್ನ ಹೀಗೂ ಹೇಳ್ಬೋದು, ಯು ನೀಡ್ ಇಟ್ ಮೋರ್ ದ್ಯಾನ್ ಐ ಡೂ, ಯು ನೀಡ್ ಇಟ್ ಮೋರ್ ದ್ಯಾನ್ ಐ ಡೂ. ನಾವ್ ಇಟ್ಸ್ ಯೋರ್ ಟರ್ನ್, ಯು ರಿಪೀಟ್. ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂಗ್ಲಿಷ್ನಲ್ಲಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ನಾವ್ ಇಟ್ಸ್ ಯೋರ್ ಟರ್ನ್, ನೀವು ಇದನ್ನ ರಿಪೀಟ್ ಮಾಡಿ. ಅದರ ಬಗ್ಗೆ ಕನಸು ಕಾಣುವುದನ್ನು ನಿಲ್ಲಿಸು. ಸ್ಟಾಪ್ ಡ್ರೀಮಿಂಗ್ ಅಬೌಟ್ ಇಟ್, ಸ್ಟಾಪ್ ಡ್ರೀಮಿಂಗ್ ಅಬೌಟ್ ಇಟ್. ನಾವ್ ಇಟ್ಸ್ ಯೋರ್ ಟರ್ನ್, ಯು ರಿಪೀಟ್. ಅದರ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಿ. ಇದನ್ನು ಇಂಗ್ಲಿಷ್ನಲ್ಲಿ ಸ್ಟಾಪ್ ಟಾಕಿಂಗ್ ಅಬೌಟ್ ಇಟ್, ಸ್ಟಾಪ್ ಟಾಕಿಂಗ್ ಅಬೌಟ್ ಇಟ್. ನಾವ್ ಇಟ್ಸ್ ಯೋರ್ ಟರ್ನ್. ಅವನ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸು. ಸ್ಟಾಪ್ ಥಿಂಕಿಂಗ್ ಅಬೌಟ್ ಹಿಮ್, ಸ್ಟಾಪ್ ಥಿಂಕಿಂಗ್ ಅಬೌಟ್ ಹಿಮ್. ನಾವ್ ಇಟ್ಸ್ ಯೋರ್ ಟರ್ನ್. ಜಗಳ ಮಾಡುವುದನ್ನು ನಿಲ್ಲಿಸಿ. ಸ್ಟಾಪ್ ಫೈಟಿಂಗ್, ಸ್ಟಾಪ್ ಫೈಟಿಂಗ್. ಇವಾಗ ನಿಮ್ಮ ಸರದಿ, ನೀವು ಹೇಳಿ.
ಪರಸ್ಪರ ಜಗಳ ಮಾಡುವುದನ್ನು ನಿಲ್ಲಿಸಿ. ಸ್ಟಾಪ್ ಫೈಟಿಂಗ್ ವಿತ್ ಈಚ್ ಅದರ್. ಸ್ಟಾಪ್ ಫೈಟಿಂಗ್ ವಿತ್ ಈಚ್ ಅದರ್. ನೀವು ರಿಪೀಟ್ ಮಾಡಿ. ನನ್ನನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇಂಗ್ಲಿಷ್ನಲ್ಲಿ ನೋ ಬಡಿ ಕ್ಯಾನ್ ಸ್ಟಾಪ್ ಮೀ. ನೋ ಬಡಿ ಕ್ಯಾನ್ ಸ್ಟಾಪ್ ಮೀ. ಈಗ ಇದೇ ರೀತಿ ನೀವು ರಿಪೀಟ್ ಮಾಡಿ. ಅವನನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನೋ ಬಡಿ ಕ್ಯಾನ್ ಸ್ಟಾಪ್ ಹಿಮ್. ನೋ ಬಡಿ ಕ್ಯಾನ್ ಸ್ಟಾಪ್ ಹಿಮ್. ರಿಪೀಟ್ ಮಾಡಿ. ಇಲ್ಲಿ ಹಿಮ್ ಅಂತ ಯೂಸ್ ಮಾಡಿದ್ದೀನಿ, ಅವನು ಅಂತ ಯೂಸ್ ಮಾಡೋದಿಕ್ಕೆ. ಅಕಸ್ಮಾತ್ ಅವಳು ಅಂತ ಇದ್ದರೆ ಇಲ್ಲಿ ಹರ್ ಅಂತ ಯೂಸ್ ಮಾಡಿ. ನೋ ಬಡಿ ಕ್ಯಾನ್ ಸ್ಟಾಪ್ ಹರ್. ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ನಾನಿದನ್ನು ಇನ್ನು ಮುಂದೆ ನಿಭಾಯಿಸಲು ಸಾಧ್ಯವಿಲ್ಲ, ಅಥವಾ ಇನ್ನು ಮುಂದೆ ನನ್ನ ಕೈಲಿ ಇದನ್ನು ನಿಭಾಯಿಸೋಕೆ ಆಗಲ್ಲ ಅಂತ ಹೇಳ್ತೀವಲ್ಲ. ಐ ಕಾಂಟ್ ಹ್ಯಾಂಡಲ್ ದಿಸ್ ಎನಿ ಮೋರ್. ಐ ಕಾಂಟ್ ಹ್ಯಾಂಡಲ್ ದಿಸ್ ಎನಿ ಮೋರ್. ಈಗ ನಿಮ್ಮ ಸರದಿ. ನಾನು ನಿಭಾಯಿಸಬಲ್ಲೆ ಅಥವಾ ನಾನು ಇದನ್ನು ಮಾಡಬಲ್ಲೆ. ಇಂಗ್ಲಿಷ್ನಲ್ಲಿ ಐ ಕ್ಯಾನ್ ಹ್ಯಾಂಡಲ್ ಇಟ್. ಐ ಕ್ಯಾನ್ ಹ್ಯಾಂಡಲ್ ಇಟ್. ಈಗ ನಿಮ್ಮ ಸರದಿ. ನನಗೆ ಗೊತ್ತು ನೀನು ಇದನ್ನು ಮಾಡಬಹುದು ಅಥವಾ ನೀನು ಇದನ್ನು ಮಾಡ್ತೀಯ ಅಂತ ನನಗೆ ಗೊತ್ತು. ಯಾವುದಾದ್ರೂ ಓಕೆ. ಐ ನೋ ಯು ಕ್ಯಾನ್ ಡೂ ದಿಸ್. ಐ ನೋ ಯು ಕ್ಯಾನ್ ಡೂ ದಿಸ್. ಈಗ ನೀವು ರಿಪೀಟ್ ಮಾಡಿ. ನಿನಗಿಂತ ಚೆನ್ನಾಗಿ ಇದನ್ನು ಯಾರು ಮಾಡಲು ಸಾಧ್ಯವಿಲ್ಲ, ಅಥವಾ ನಿನಗಿಂತ ಉತ್ತಮವಾಗಿ ಇದನ್ನು ಯಾರೂ ಮಾಡಲು ಸಾಧ್ಯವಿಲ್ಲ. ಇಂಗ್ಲಿಷ್ನಲ್ಲಿ ನೋ ಒನ್ ಕ್ಯಾನ್ ಡೂ ದಿಸ್ ಬೆಟರ್ ದ್ಯಾನ್ ಯು. ನೋ ಒನ್ ಕ್ಯಾನ್ ಡೂ ದಿಸ್ ಬೆಟರ್ ದ್ಯಾನ್ ಯು. ನೌ ಇಟ್ಸ್ ಯೋರ್ ಟರ್ನ್. ಯು ರಿಪೀಟ್. ಏನು ಬೇಕಾದರೂ ಆಗಬಹುದು. ಇಂಗ್ಲಿಷ್ನಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್. Anything can happen. Now it's your turn. You repeat. ನಾನು ನಿನಗಾಗಿ ಏನು ಬೇಕಾದರೂ ಮಾಡಬಹುದು. ಇಂಗ್ಲಿಷ್ನಲ್ಲಿ ಐ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಯು. ಐ ಕ್ಯಾನ್ ಡೂ ಎನಿಥಿಂಗ್ ಫಾರ್ ಯು. Now it's your turn. ನಿನಗೆ ಬೇಕಾದುದನ್ನು ನೀನು ಮಾಡಬಹುದು, ಅಥವಾ ನಿನಗೆ ಏನು ಬೇಕೋ ನೀನು ಅದನ್ನು ಮಾಡಬಹುದು. ಇದನ್ನು ಇಂಗ್ಲಿಷ್ನಲ್ಲಿ ಯು ಕ್ಯಾನ್ ಡೂ ಎನಿಥಿಂಗ್ ಯು ವಾಂಟ್. ಯು ಕ್ಯಾನ್ ಡೂ ಎನಿಥಿಂಗ್ ಯು ವಾಂಟ್. ನೌ ಇಟ್ಸ್ ಯೋರ್ ಟರ್ನ್. ಯು ರಿಪೀಟ್. ಸೊ ಇವತ್ತಿಗೆ ಇಷ್ಟು ನೋಡಿದ್ರಲ್ಲ, ಸಿಂಪಲ್ ಆಗಿತ್ತು ಅಲ್ವಾ? ಸೊ ಬೇಗ ಪ್ರಾಕ್ಟೀಸ್ ಮಾಡಿ. ನಾನು ಸಿಂಪಲ್ ಆಗಿರೋದನ್ನ, ಈಸಿ ಆಗಿರೋದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಕಷ್ಟ ಅನ್ಸ್ಬಿಟ್ರೆ ನೀವು ಮತ್ತೆ ಪ್ರಾಕ್ಟೀಸ್ ಮಾಡೋದು ಅಥವಾ ಇಂಗ್ಲಿಷ್ ಕಲಿಯೋದನ್ನೇ ಬಿಟ್ಬಿಡ್ತೀರಾ. ನೀವು ತುಂಬಾ ಬ್ಯುಸಿ ಇರ್ತೀರಾ ಅಂತಾನೂ ಗೊತ್ತು. ಸೊ ಈ ಬ್ಯುಸಿ ಟೈಮ್ನಲ್ಲಿ ಅಥವಾ ನಿಮಗೆ ಶೆಡ್ಯೂಲ್ ಕೂಡ ಬ್ಯುಸಿ ಇರುತ್ತೆ, ಅದರಲ್ಲೂ ಕೂಡ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನೀವು ಚೆನ್ನಾಗಿ ಇಂಗ್ಲಿಷ್ನ ಕಲಿತೀರಾ ಅನ್ನೋ ಹೋಪಿಂದ ತುಂಬಾ ಈಸಿ ಆಗಿರುವಂಥದ್ದು, ಸಿಂಪಲ್ ಆಗಿರುವಂಥದ್ದು ನಾನು ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಸೊ ಪ್ಲೀಸ್ ಪ್ರಾಕ್ಟೀಸ್ ಮಾಡಿ ಅದನ್ನು. ಆಮೇಲೆ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ, ಅದನ್ನು ರಿಪೀಟ್ ಮಾಡಿ. ಸೊ ಈ ಪಾರ್ಟ್ 18ಗೆ ಇವತ್ತಿಗೆ ಇಷ್ಟು. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಅದನ್ನು ಬಾಯಲ್ಲಿ ಮಾತಾಡಿ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸ್ ಜೊತೆಲಿ ಮಾತಾಡಿ. ಫ್ರೆಂಡ್ಸ್ ಅಂತೂ ಫೋನ್ ಮಾಡ್ತಾನೆ ಇರ್ತಾರಲ್ವ, ಅವ್ರ ಜೊತೆಲೂ ಮಾತಾಡಿ. ಅವ್ರಿಗೂ ಪ್ರಾಕ್ಟೀಸ್ ಆಗುತ್ತೆ, ನಿಮಗೂ ಪ್ರಾಕ್ಟೀಸ್ ಆಗುತ್ತೆ. ಆ್ಯಂಡ್ ನನ್ನ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ಜಾಸ್ತಿ ಯಾರಿಗೆಲ್ಲ ಅಗತ್ಯ ಇದೆ ಅವರಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಗೈಸ್, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಏನು ನಿಮ್ಮ ಕೆಲಸ? ಲರ್ನ್ ಇಂಗ್ಲಿಷ್, ಪ್ರಾಕ್ಟೀಸ್ ಇಂಗ್ಲಿಷ್ ಆ್ಯಂಡ್ ಸ್ಪೀಕ್ ಇಂಗ್ಲಿಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್.